ದೇವೇಗೌಡರನ್ನ ಪ್ರಧಾನಿ ಮಾಡಿದ್ದು ಯಾರೆಂದು ಮೊದಲು ಹೇಳಲಿ ಅಂತ ಸಿಎಂ ಸಿದ್ದರಾಮಯ್ಯ ದೇವೇಗೌಡರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ತುಮಕೂರಿನಲ್ಲಿ ಮಾತನಾಡಿದ ಅವರು, ನನ್ನನ್ನು ಉಪಮುಖ್ಯಮಂತ್ರಿ ಮಾಡಿದ್ದು ದೇವೇಗೌಡರಲ್ಲ, ಅಂದಿನ ನಾಯಕರು ಅಂತ ಸ್ಪಷ್ಟನೆ ನೀಡಿದರು. ಇನ್ನು ನಿನ್ನೆ ಬೆಂಗಳೂರಿನಲ್ಲಿ ಮಾತನಾಡಿದ ದೇವೇಗೌಡರು, ನಾನು ಸಿದ್ದರಾಮಯ್ಯನನ್ನು ಉಪಮುಖ್ಯಮಂತ್ರಿ ಮಾಡಿದ್ದಿದ್ರೆ ಸೋನಿಯಾ ಗಾಂಧಿ ಅವರನ್ನ ತಿರುಗಿಯೂ ನೋಡ್ತಿರ್ಲಿಲ್ಲ ಅಂತ ಹೇಳಿಕೆಯನ್ನ ನೀಡಿದರು. Office of the Chief Minister, in Belgaum, he says, what the contribution Devegowda has made, what does he know? Having brought him to the stage of a Deputy Chief Minister in my party, Sonia Gandhi ಮುಖ ತಿರುಗಿಸಿ ನೋಡ್ತಾ ಇದ್ದೀರಾ? ಏನು ಲೆಕ್ಕ ಆಗ್ತಾ ಇದ್ದೀರಿ? That is the blunder I have committed in my life. ಅವ್ರನ್ನ ಚೀಫ್ ಮಿನಿಸ್ಟರ್ ಮಾಡಿದ್ದೇ ಇದೇ ರಾಜ್ಯಕ್ಕೆ ತೊಂದರೆ ಆದದ್ದು. ಪ್ರೈಮ್ ಮಿನಿಸ್ಟರ್ ಆದದ್ದು ಅವ್ರನ್ನ ಮಾಡಿದವ್ರು ಯಾರಂತೆ? ನನ್ನನ್ನ ಡೆಪ್ಟಿ ಚೀಫ್ ಮಿನಿಸ್ಟರ್ ಮಾಡಿದ್ರು ಅಂತ ಹೇಳ್ತಾರೆ ಅವರು. ಅವ್ರು ಚೀಫ್ ಮಿನಿಸ್ಟರ್ ಮಾಡಿದವರು ಪ್ರೈಮ್ ಮಿನಿಸ್ಟರ್ ಮಾಡಿದವ್ರು ಯಾರಂತೆ? ಅದನ್ನು ಹೇಳ್ಬೇಕಲ್ಲ ಅವರು. ನೋಡಿ, ದೇವೇಗೌಡರು ನನ್ನನ್ನು ಡೆಪ್ಟಿ ಚೀಫ್ ಮಿನಿಸ್ಟರ್ ಮಾಡಿದ್ದಲ್ಲ. ನಾನು ಅವತ್ತು ಇವರು ಪ್ರೈಮ್ ಮಿನಿಸ್ಟರ್ ಆದಮೇಲೆ ನಾನು ಚೀಫ್ ಮಿನಿಸ್ಟರ್ ಆಗಬೇಕಾಗಿತ್ತು. ಅಲ್ಲಿ ಎಲ್ಲ ಶಾಸಕರು ಕೂಡ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಬೇಕು, ಮತ್ತು ಬೇರೆ ಮಂತ್ರಿಗಳು, ಶಾಸಕರು, ನಮ್ಮ ಲೀಡರ್ಗಳೆಲ್ಲ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿ ಅಂತ ಒತ್ತಾಯ ಮಾಡಿದ್ರು. ದೇವೇಗೌಡರು ಒಬ್ಬರೇ ಡೆಪ್ಟಿ ಚೀಫ್ ಮಿನಿಸ್ಟರ್ ಮಾಡಿದ್ದಲ್ಲ. ಅವತ್ತಿದ್ದಂಥ ಎಲ್ಲ ರಾಮಕೃಷ್ಣ ಹೆಗ್ಡೆ ಅವರು, ಬೊಮ್ಮಾಯಿ ಅವರು, JH ಪಟೇಲ್ರು ಎಲ್ಲರೂ ಸೇರಿ ನನ್ನನ್ನು ಡೆಪ್ಟಿ ಚೀಫ್ ಮಿನಿಸ್ಟರ್ ಮಾಡೋದು. ಇವರು ಒಬ್ಬರೇ ಎಲ್ಲ ಮಾಡೋದು.